ಓಂ ಗಣೇಶಾಯ ನಮಃ. ನಾನಿವತ್ತು ನಿಮಗೆ ಗಣೇಶನ ನೆನೆಸ್ಕೊಂಡು ಒಂದು ಬೆಣ್ಣೆನ ಹೇಗೆ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ. ಫಸ್ಟಿಗೆ ನಾನು ನಂದಿನಿ ಬ್ಲೂ ಮಿಲ್ಕ್ 1/2 ಲೀಟರ್ ಪ್ಯಾಕೆಟ್ ತೊಗೊಂಡಿದ್ದೀನಿ. ಅದನ್ನು ಲೋ ಫ್ಲೇಮಲ್ಲಿ ಹಾಲನ್ನ ಕಾಯಕ್ಕಿಟ್ಕೊಂಡಿದ್ದೀನಿ. ಹಾಲು ಕಾಯ್ದ ನಂತರ ಉಪ್ಪು ಬರುತ್ತಲ್ಲ, ಆಗ ಉಕ್ಕುವಾಗ ಅದನ್ನು ಆಫ್ ಮಾಡಿ ಅದನ್ನು ಡಿಸ್ಟರ್ಬ್ ಮಾಡಬೇಡಿ. ಸುತ್ತ ನಿಮಗೆ ಕೆನೆ ಹಾಗೆ ಕಟ್ಕೊಂಡಿರುತ್ತೆ. ಅದನ್ನು ಕೂಲ್ ಆಗೋ ತನಕ ವೆಯ್ಟ್ ಮಾಡಿ ಅದನ್ನು ಫ್ರಿಡ್ಜಲ್ಲಿಟ್ಟರೆ ಯು ವಿಲ್ ಗೆಟ್ ನಿಮಗೆ ಗಟ್ಟಿಯಾದ ಕೆನೆ ಸಿಗುತ್ತೆ. ನಾನು ಈ ಕೆನೆನ ಸುಮಾರು 15 ದಿನಗಳಿಂದ ನಾನು ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ. 15 ದಿನದಿಂದ ನನಗೆ ಈ ಥರ ಒಂದು ಲಂಚ್ ಬಾಕ್ಸ್ ಆಗುವಷ್ಟು ಫುಲ್ ಕೆನೆ ಮತ್ತು ಇನ್ನೊಂದು ಸ್ಮಾಲ್ ಬಾಕ್ಸ್ ಅಷ್ಟು ಕೆನೆ ಸಿಕ್ಕಿದೆ. ತುಪ್ಪ ಖಾಲಿಯಾಗಿತ್ತು, ಅದಕ್ಕೋಸ್ಕರ ನಾನು ಬೆಣ್ಣೆ ಮಾಡೋಣ ಅಂತ ತೊಗೊಂಡೆ. 15 ದಿವಸದ ಕೆನೆನ ನಾನು ಈ ಥರ ಸ್ಟೋರ್ ಮಾಡ್ಕೊಂಡಿದ್ದೀನಿ. ಇದನ್ನು ನಾನು ಫ್ರೀಝರಲ್ಲಿ ಇಟ್ಟಿದ್ದೆ ಒಂದು ಬಾಕ್ಸ್ನ, ಇನ್ನೊಂದು ಬಾಕ್ಸ್ನ ನಾನು ನಾರ್ಮಲ್ಲಾಗಿ ಫ್ರಿಡ್ಜಲ್ಲಿ ಇಟ್ಟಿದ್ದೆ. ನಾನು ಎರಡನ್ನೂ ತೊಗೊಳ್ತಾ ಇದ್ದೀನಿ. ನೋಡಿ ಕೆನೆ ಎಷ್ಟು ಚೆನ್ನಾಗಿದೆ, ಹಳದಿ ಕಲರು ತುಂಬ ಚೆನ್ನಾಗಿ ಅನಿಸ್ತಾಯಿತ್ತು. ಅದು ಆ ಟೆಕ್ಸ್ಚರ್ ನೋಡಿ ಎಷ್ಟು ಕ್ರೀಮಿಯಾಗಿತ್ತು. ನಾನು ತೆಗಿತಾ ಇದ್ದರೆ ಅಲ್ಲೇ ಬೆಣ್ಣೆ ಬಂದುಬಿಟ್ಟಿದೆಯೇನೋ ಅನ್ನೋಷ್ಟು ಫೀಲ್ ಆಗ್ತಾಯಿತ್ತು. ನಾನು ಅದನ್ನು ತಗೊಂಡು ನಾನು ಮಿಕ್ಸರ್ ಜಾರ್ಗೆ ನಾನು ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ನಾನು ಐಸ್ ಕೋಲ್ಡ್ ವಾಟರ್ನ ಯೂಸ್ ಮಾಡ್ತಾಯಿದ್ದೀನಿ. ಐಸ್ ಕೋಲ್ಡ್ ವಾಟರ್ ಅಂದರೆ ನಮಗೆ ಬೆಣ್ಣೆ ಆರಾಮಾಗಿ ಗಂಟು ಕಟ್ಟೋಕ್ಕೆ, ಮುದ್ದೆ ಕಟ್ಟೋಕ್ಕೆ ನಮಗೆ ಹೆಲ್ಪ್ ಆಗುತ್ತೆ. ಅದಕ್ಕೆ ನಾನು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ. ಅದು ಐಸ್ ಕೋಲ್ಡ್ ವಾಟರೇ. ಅದನ್ನು ನೀರು ಹಾಕ್ಕೊಂಡು ನಾನು ಈಗ ಮಿಕ್ಸಿ ಜಾರ್ನ ಕ್ಯಾಪ್ ಹಾಕಿ ನಾನು ಆಲ್ಮೋಸ್ಟ್ ಒಂದು 3 to 4 ಮಿನಿಟ್ಸ್ ನಾನು ಅದನ್ನು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಗ್ರೈಂಡ್ ಮಾಡಿಕೊಂಡು ಅದು ಫುಲ್ಲು ನಮಗೆ ನಿಮ್ಗೆ ತೋರಿಸ್ತೀನಿ. ಫುಲ್ಲು ಕ್ರೀಮಿ ಟೆಕ್ಸ್ಚರ್ ಆಗಿ ಬರುತ್ತೆ. ಎಷ್ಟು ಚೆನ್ನಾಗಿ ಅನಿಸುತ್ತೆ ಅಂದರೆ ವಾವ್, ನೋಡೋಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ಅದನ್ನು ನಾನು ಈಗ ತೋರಿಸ್ತೀನಿ ನೋಡಿ. ಅದು ಕ್ರೀಮಿ ಟೆಕ್ಸ್ಚರ್ ಬಂತು, ತುಂಬ ಚೆನ್ನಾಗಿ ಅನಿಸ್ತು. ಅದಕ್ಕೆ ನಾನು ಇನ್ನೊಂದು ಸ್ವಲ್ಪ ಐಸ್ ಕೋಲ್ಡ್ ವಾಟರ್ ಹಾಕ್ಕೊಂಡು ಮತ್ತೆ ನಾನು ಅದನ್ನು ಮಿಕ್ಸಿ ಜಾರ್ನಲ್ಲಿ ಬ್ಲೆಂಡ್ ಮಾಡ್ಕೊತೀನಿ. ಎಷ್ಟು ಚೆನ್ನಾಗಿ ಅನಿಸ್ತಾ ಇದೆ ನೋಡಿ, ಕ್ರೀಮಿ ಟೆಕ್ಸ್ಚರು ತುಂಬ ಚೆನ್ನಾಗಿ ಅನಿಸ್ತಾ ಇದೆ. ನಾನು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಮತ್ತೆ ನಾನು ಮಿಕ್ಸರ್ ಜಾರ್ನಲ್ಲಿ ಬ್ಲೆಂಡ್ ಮಾಡ್ಕೊಳ್ತೀನಿ. ವಿತಿನ್ 5 ಮಿನಿಟ್ಸಲ್ಲಿ ನಿಮಗೆ ಬೆಣ್ಣೆ ಬಂದುಬಿಡುತ್ತೆ. ಅದನ್ನು ನೀವು ನೀಟಾಗಿ ತುಂಬ ಕೋಲ್ಡಾಗಿರೋ ನೀರಲ್ಲಿ ಮಾಡಿದ್ರೆ ನಿಮಗೆ ಬೆಣ್ಣೆ ಸ್ವಲ್ಪ ಗಟ್ಟಿಯಾಗಿ ಸಿಗುತ್ತೆ ಬೇಗ. ನೋಡಿ, ನಾನು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ನಾನು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬೆಣ್ಣೆ ಬಂದಿದೆ. ಮನೆಯಲ್ಲೇ ನಾವು ಬೆಣ್ಣೆನ ಅಷ್ಟು ಚೆನ್ನಾಗಿ ಮಾಡ್ಕೋಬೋದು. ಈ ಬೆಣ್ಣೆ ನಾವು ಇದನ್ನು ನಾವು ಬ್ರೆಡ್ಗೆ ಹಾಕ್ಕೊಂಡು ತಿನ್ಬೋದು, ಹಾಗೆ ತಿನ್ಬೋದು, ಊಟಕ್ಕೆ ಹಾಗೆ ಹಾಕೋಬೋದು. ಇದು ತುಂಬ ಒಳ್ಳೆ ಫ್ಯಾಟು ಬೆಣ್ಣೆ. ನಾವು ಅಂಗಡಿಯಿಂದ ತಂದು ನಾವು ರೆಡಿ ಮಾಡ್ಕೊಳ್ಳೋದು ಅದು ಎಷ್ಟು ಸೇಫ್ ಅಂತ ನನಗೆ ಗೊತ್ತಿಲ್ಲ. ನಾನು ಇದೇ ಥರ ಮನೇಲಿ ಮಾಡಿದ ಬೆಣ್ಣೆನೇ ಉಪಯೋಗಿಸೋದು. ಈಗ ಮನೇಲೇ ಮಾಡೋದ್ರಿಂದ ತುಂಬ ಹೆಲ್ದಿಯಾಗಿ ಕಣ್ಮುಂದೆ ನಾವೇ ಮಾಡೋದ್ರಿಂದ ನಮ್ಮ ಮಕ್ಳಿಗೂ ನಾವು ಸೇಫಾಗಿ ಕೊಡ್ಬೋದು ನಾವು ಇದನ್ನು. ಇದು ತುಂಬ ಒಳ್ಳೆ ಫ್ಯಾಟು ಬೆಣ್ಣೆ. ಯಾವ ಡಯಟ್ ಮಾಡೋರಿರಲಿ, ಮಕ್ಕಳಿರಲಿ, ವಯಸ್ಸಾದವರಿರಲಿ, ನಮ್ಮ ದೇಹಕ್ಕೆ ನಮಗೆ ಆದ ಗುಡ್ ಫ್ಯಾಟ್ಸ್ ಬೇಕು. ಆ ಫ್ಯಾಟ್ಸ್ಗೋಸ್ಕರ ನಾವು ಈ ಥರ ಬೆಣ್ಣೆ, ತುಪ್ಪ ಎಲ್ಲ ತಿನ್ನೋದು ತುಂಬ ಹೆಲ್ದಿ. ಅದರಲ್ಲೂ ಈಗ ಚಳಿ ಇದ್ದಾಗಂತೂ ನಮ್ಮ ಸ್ಕಿನ್ನು ತುಂಬ ಡ್ರೈ ಆಗ್ತಿರುತ್ತೆ. ಆವಾಗ ನಾವು ಈ ಬೆಣ್ಣೆ, ತುಪ್ಪ ಜಾಸ್ತಿ ಮಾಡಿದಷ್ಟು ನಮ್ಮ ದೇಹಕ್ಕೆ ಬೇಕಾದ ಜಿಡ್ಡಿನ ಅಂಶ, ಎಣ್ಣೆ ಅಂಶ ಅದು ನ್ಯಾಚುರಲಾಗಿ ಬೆಣ್ಣೆ ತುಪ್ಪದಲ್ಲಿ ನಮಗೆ ಸಿಗುತ್ತೆ. ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಯಾವುದೇ ಆದರೂ ಅಮೃತನೂ ವಿಷ ಆಗುತ್ತೆ ಜಾಸ್ತಿ ಆದರೆ. ಎಲ್ಲನೂ ಅದರದೇ ಆದ ಪ್ರಮಾಣದಲ್ಲಿ ದಿನಕ್ಕೆ 3ರಿಂದ 4 ಸ್ಪೂನು ಬೆಣ್ಣೆ ಅಥವಾ ತುಪ್ಪ ತಿನ್ನೋದು ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದು. ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ. ನಾನು ಐಸ್ ಕೋಲ್ಡ್ ವಾಟರಲ್ಲಿ ಅದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ನನಗೆ ನೋಡೋಕ್ಕೆ ತುಂಬ ಖುಷಿ ಆಗ್ತಿತ್ತು. ಕೈಗೆಲ್ಲ ಕೃಷ್ಣನೂ ಹೀಗೆ ಬೆಣ್ಣೆನ ಮೆತ್ಕೊಂಡು ಅವನು ತಿಂತಾಯಿದ್ದ, ಅದೆಲ್ಲ ನೆನಪಾಗುತ್ತೆ ಈ ಥರ ಬೆಣ್ಣೆ ಮಾಡಬೇಕಾದ್ರೆ. ನನ್ನ ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ ಈ ಥರ ಮಾಡಬೇಕಾದ್ರೆ. ಅವರೇ ಓಡಿ ಬಂದುಬಿಡ್ತಾರೆ, ಅಮ್ಮ ಬೆಣ್ಣೆ ಬೆಣ್ಣೆ ಅಂತ. ಅವ್ರು ಸ್ಕೂಲಿಗೆ ಹೋಗಿದ್ದರು, ಅದರಿಂದ ನಾನೇ ಆರಾಮಾಗಿ ನಾನು ಒಬ್ಬಳೇ ಮಾಡ್ತಾಯಿದ್ದೀನಿ.
ನೋಡಿ ಎಷ್ಟು ಚೆನ್ನಾಗಿ ಬಂತು. ನಾನೀಗ ಅದನ್ನು ಬೆಣ್ಣೆ ಮುದ್ದೆ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ನಾನು ಇನ್ನು ಮಿಕ್ಕಿರೋ ಕೆನೆಯನ್ನು ಕೂಡ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಟ್ರಾನ್ಸ್ಫರ್ ಮಾಡಿಕೊಂಡು ಅದನ್ನು ಕೂಡ ಇದೇ ಥರ ಗ್ರೈಂಡ್ ಮಾಡ್ಕೊಳ್ತೀನಿ. ಗ್ರೈಂಡ್ ಮಾಡಿಕೊಂಡು ನನಗೆ ಆಲ್ಮೋಸ್ಟ್ ಇದು ಒಂದು 10 ದಿನಕ್ಕಾಗುವಷ್ಟು ನನಗೆ ಬೆಣ್ಣೆ ಸಿಗುತ್ತೆ ಇದರಿಂದ ನನಗೆ. ಸೊ ಸುಮ್ಮನೆ ಹಾಲನ್ನ ಕಾಯಿಸಿ ಕೆನೆನ ವೇಸ್ಟ್ ಮಾಡೋದಕ್ಕಿಂತ ಹಾಲನ್ನ ಫ್ರಿಡ್ಜಲ್ಲಿ ಇಟ್ಟಿದಾಗ ನಮಗೆ ಕೆನೆ ನ್ಯಾಚುರಲಾಗಿ ಸಿಗುತ್ತೆ. ಆ ಕೆನೆನ ನಾವು ಈ ಥರ ಸ್ಟೋರ್ ಮಾಡಿ ಒಂದು 15 ದಿನ 20 ದಿನಕ್ಕೊಂದು ಸರಿ ನಾವು ಈ ಥರ ಬೆಣ್ಣೆ ತೊಗೊಳ್ಳೋದ್ರಿಂದ ಆರೋಗ್ಯವಾಗೂ ಇರುತ್ತೆ. ನಾವು ಸುಮ್ಮನೆ ಹಾಲು ಮಾತ್ರ ಕಾಯಿಸಿ ವೇಸ್ಟ್ ಮಾಡೋದ್ರಿಂದ ಬೆಣ್ಣೆ, ತುಪ್ಪ, ಹಾಲು, ಮಜ್ಜಿಗೆ ಪ್ರತಿಯೊಂದು ಈ ಹಾಲು ನಮಗೆ ಉಪಯೋಗ ಆಗುತ್ತೆ. ಇದು ಯಾವುದೇ ರೀತಿಯಾದ ನಾನು ತುಂಬ ಫ್ಯಾಟ್ ಇರೋ ಮಿಲ್ಕ್ ಆಗಲಿ ಏನೂ ತೊಗೊಂಡಿಲ್ಲ. ನಾರ್ಮಲ್ ಬ್ಲೂ ಕಲರ್ ನಂದಿನಿ ಮಿಲ್ಕಿಂದ ನಾನು ಬೆಣ್ಣೆ ಮಾಡ್ತಿರೋದು. ಸೊ ಅದಕ್ಕೇನು ನೀವು ಎಕ್ಸ್ಟ್ರಾ ದುಡ್ಡು ಕೊಟ್ಟು ತುಂಬ ಫ್ಯಾಟ್ ಇರೋ ಮಿಲ್ಕೆ ತರಬೇಕು ಅಂತೇನಿಲ್ಲ. ಸೊ ನೋಡಿ ಈಗ ರೆಡಿಯಾಗಿದೆ. ಇದರಿಂದ ಹಾಲು ಕೂಡ ನಮಗೆ ಸಪ್ರೇಟ್ ಆಗಿದೆ ಮತ್ತು ಬೆಣ್ಣೆನೂ ನನಗೆ ಸಿಕ್ಕಿದೆ. ಸೊ ಇದೊಂದು 10 ದಿನಕ್ಕೆ ಆಗೋಷ್ಟೇ ಆಗುತ್ತೆ ನನಗೆ. ಸೊ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಬೆಣ್ಣೆ ತೆಗೆದೆ ಅಂತ. ನೀವು ಕೂಡ ಮನೆಯಲ್ಲೇ ಮಾಡಿಕೊಂಡು ಆರೋಗ್ಯವಾಗಿರೋದನ್ನೇ ತಿನ್ನಿ. ಥ್ಯಾಂಕ್ ಯು. ಇಷ್ಟ ಆದರೆ ಖಂಡಿತವಾಗಿಯೂ ನನ್ನ ಚಾನಲ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್. ಹ್ಯಾವ್ ಎ ಗುಡ್ ಡೇ.